ಮೇಡಮ್ನವ್ರೆ ಯಾರ್ರೀ ಅದು? ಬಂದ್ರಿ ಇಲ್ಲಿ ಕುತ್ಕೊಳ್ರಿ ಇಲ್ಲಿ. ದುಡ್ಡು ಬಿಡುಗಡೆ ಆಗಿದೆ ಅಂತ ಹೇಳ್ತೀರಾ? ಇರೋಣ ಅವ್ರು ಮಾಡಿರೋ ತಪ್ಪನ್ನ ಅನ್ವಯಿಸ್ಲಿ. ಇರೋಣ ಮೇಡಮ್, ದುಡ್ಡು ಅಂತ ಇದ್ದೀರಲ್ಲ, ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ? ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇತ್ತು? ಕುತ್ಕೊಳ್ಳಿ, ಬನ್ನಿ ಇಲ್ಲಿ ಕುತ್ಕೊಳ್ಳಿ. ಏನ್ ಮಾಡ್ತಾ ಇತ್ತು? ದುಡ್ಡು ಬಂದಿದೆ, ಬಿಡುಗಡೆ ಆಗಿದೆ. ಯಾರ ದುಡ್ಡು ಬಿಡುಗಡೆ ಆಗಿದೆ? ನಮ್ಮ ನೀರನ್ನ ಹಾಳು ಮಾಡಿದವ್ರು ನೀವು. ಕಾರ್ಖಾನೆಗಳಿಗೆ ಸರಿಯಾದ ಕ್ರಮ ಕೈಗೊಳ್ಳದೆ ಇರೋದು ನೀವು. ಇಷ್ಟು ಕಾರ್ಖಾನೆಗಳಲ್ಲಿ ಎಷ್ಟು ವಿಸಿಟ್ ಮಾಡಿದೀರಾ? ಜವಾಬ್ದಾರಿ ಇದೆಯಾ ನಿಮ್ಗೆ? ವಿದ್ಯಾವಂತರ ನೀವು? ಜ್ಞಾನ ಇದೆಯಾ ನಿಮ್ಗೆ? ಮನಸ್ಸಾಕ್ಷಿ ಇದೆಯನ್ರಿ ನಿಮ್ಗೆ? ನಮ್ಮ ನೋವು ಕಾಣ ಕೇಳಿಸ್ತಾ ಇದೆಯನ್ರಿ ನಿಮ್ಗೆ? ಇಡೀ ಕೆರೆಗಳ ಒಂದು ಅರ್ಥನಾದರ ಒಂದು ಗೋಲ್ ಕಾಣಿಸ್ತಾ ಇದೆಯನ್ರಿ ನಿಮ್ಗೆ? ಕೇಳಿಸ್ತಾ ಇದೆಯನ್ರಿ? ಮನಸ್ಸಾಕ್ಷಿ ಇಲ್ವೇನ್ರಿ ನಿಮ್ಗೆ? ಇಷ್ಟೆಲ್ಲ ಆಗಿದೆ, ಕಣ್ಣು ಮುಂದೆ ಕಟ್ಟದಂಗಿದೆ, ವಾಸನೆ ಎದ್ದು ಬರ್ತಾ ಇದೆ. ಇಷ್ಟು ದೂರ ಆದ್ರೂ ಏನ್ರಿ ಮಾಡ್ತಾ ಇದ್ದೀರಾ? ನೋವಾಗ್ತಾ ಇಲ್ವನ್ರಿ? ನಿಮ್ ಮಕ್ಕಳನ್ನ ಹೆಂಗ್ರಿ ಬದುಕಿಸ್ತೀರಾ ಇದ್ರಲ್ಲಿ? ಹೆಂಗ್ರಿ ಏನು ಪೊಲ್ಯೂಷನ್ ಆಗಿರೋ ನೀರಲ್ಲಿ ಹೆಂಗ್ರಿ ಅವ್ರು ಬದುಕೋದು? ಗ್ರೌಂಡ್ ವಾಟರ್ ಸಂಪೂರ್ಣವಾಗಿ ವಿನಾಶದ ಹಂಚಿಗೆ ಹೋಗ್ತಾ ಇದೆ. ಹೆಂಗ್ರಿ ಬದುಕೋದವ್ರು? ಸಾಯ್ಬೇಕಾ ಬದುಕ್ಬೇಕ್ರಿ? ನಮ್ಮ ಮಕ್ಕಳನ್ನ ಸಾಯಿಸಿರೋ ಪಾಪ ನಿಮ್ಗೆ ಬರಲ್ವೇನ್ರಿ? ನಿಜವಾಗ್ಲೂ ನೋವಾಗ್ತಾ ಇದೆ. ನೀವು ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಏನು ಅಧಿಕಾರಿಗಳು ಚೇರ್ಮನ್ ಇದ್ದಾರೆ, ಸಂಪೂರ್ಣ ಡೀಟೇಲ್ ರಿಪೋರ್ಟ್ ಹೋಗ್ಬೇಕು, ನ್ಯಾಯಯುತವಾದ ಪ್ರಾಮಾಣಿಕವಾದ ವರದಿ ಹೋಗ್ಬೇಕು. ಮೇಡಮ್ನವ್ರೆ ಕೇಳಿಸ್ಕೊಳ್ಳಿ, ಇಲ್ಲಿ ಪ್ರಾಮಾಣಿಕವಾದ ವರದಿ ಹೋಗ್ಬೇಕು. ಯಾಕಂದ್ರೆ ಇದು ನರಕ ಸದೃಶವಾಗಿದೆ. ನರಕದಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಮಕ್ಕಳು ನರಕದಲ್ಲಿ ಬದುಕ್ತಾ ಇದ್ದಾರೆ. ಎಲ್ಲ ಪುರಸಭಾ ಅಧಿಕಾರಿಗಳು, ಎಲ್ಲ ಮೈನರ್ ಇರಿಗೇಷನ್ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಜವಾಬ್ದಾರಿ ಬರಬೇಕಾಗಿತ್ತು, ಬಂದಿಲ್ಲ. ಇಡೀ ನಮ್ಮ ಏನು ಮುತ್ತಾನೆಲ್ಲೂರು ಅಮಾನಿಕಾನೆ ಸರ್ವನಾಶ ಆಗಿದೆ ಅಲ್ರಿ. 400 ಎಕರೆಯಲ್ಲಿ ಕೊಳಚೆ ನೀರು ತುಂಬೋಗಿದೆ. ಬನ್ನಿ ಸ್ವಾಮಿ ತೋರಿಸ್ತೀವಿ. ಇದಾದ ನಂತರ ಕಾಲ್ನಡಿಗೆಯಲ್ಲಿ ಬನ್ನಿ ತೋರಿಸ್ತೀವಿ. 400 ಎಕರೆ ಕೃಷಿ ಭೂಮಿ ಸರ್ವನಾಶ ಆಗಿದೆ. ಅದಕ್ಕೆ KDB ಅವ್ರಿಗೆ ದಾರಿ ಮಾಡಿಕೊಟ್ಟು ನಮ್ಮದೇ ಕಂದಾಯ ಇಲಾಖೆ ಅಧಿಕಾರಿಗಳು, ನಮ್ಮದೇ ಮೈನರ್ ಇರಿಗೇಷನ್ ಅಧಿಕಾರಿಗಳು ಅವ್ರಿಗೆ ದಾರಿ ಮಾಡಿಕೊಡೋದಕ್ಕೆ ಇದೇ ಬೇಕಾಗಿತ್ತಾ? ಇದೇ ಅಧಿಕಾರಿಗಳು ಬೇಕಾಗಿತ್ತಾ? ಇದೇನಾ ನಿಮ್ಮ ಎಫಿಷಿಯನ್ಸಿ? ಇದೇನಾ ನಿಮ್ಮ ಪ್ರಾಮಾಣಿಕತೆ? ಇದಾಗಬಾರ್ದು, ಬದಲಾವಣೆ ಆಗ್ಲೇಬೇಕು. ನಡೀರಿ, ನಾವು ಹೋಗೋಣ ಕಲ್ಲಡಿಗೆ ಜಾಥಾದಲ್ಲಿ ನೋಡೋಣ ಎಷ್ಟು ಅಸಹನೀಯವಾಗಿದೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಕೆಲಸ, ನಿಮ್ಮ ಸರ್ಕಾರದ ಕೆಲಸ. ಸರ್ಕಾರ ಮಾಡ್ತು ಏನು ಇದ್ದರೆ ನಾಳೆ ಅಂತ ಏನ್ ಮಾಡಿದ್ದೀರಾ? ಒಂದಷ್ಟು ಹಣ ತೆಗೆದಿಟ್ಟಿದ್ದೀರಾ? ಏನ್ ಕಾರ್ಯಕ್ರಮ ಮಾಡಿದ್ದೀರಾ? ಏನ್ ಇಂಪ್ಲಿಮೆಂಟೇಷನ್ ಮಾಡಿದ್ದೀರಾ? ಏನು ಬದಲಾವಣೆ ತಂದಿದ್ದೀರಾ ಅನ್ನೋದನ್ನು ತೋರಿಸ್ ಬನ್ನಿ. ಎಲ್ಲ ಸಾರ್ವಜನಿಕರು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ. ಎಲ್ಲರೂ ನಮ್ ಜೊತೆ ಕೈ ಜೋಡಿಸಿ ಬನ್ನಿ. ಮುತ್ತಾನೆಲ್ಲೂರು ಅಮಾನಿಕಾನೆಯಲ್ಲಿ ಆಗಿರುವಂತ ಅನಾಹುತ ದುರಂತ ನೋಡೋಣ ಬನ್ನಿ. ಧನ್ಯವಾದಗಳು. ಎಲ್ಲ ನೋಡೋಣ, ನಡೀರಿ. ನಮ್ಮ ದುಡ್ಡು ನಾಳೆ ಮಾಡೋಕೆ ನಿಮ್ಗೆ ಇದೇ ಬೇಕಾ? ಇಷ್ಟು ದಿವಸ ನೀವೇನ್ ಮಾಡ್ತಾ ಇದ್ರಿ? ಇಷ್ಟು ಕಾರ್ಖಾನೆಗಳು ETP ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದೆ, ETP ಮೂಲಕ ಟ್ರೀಟ್ಮೆಂಟ್ ಮಾಡಿದೆ, ಇಷ್ಟು ಗ್ರಾಮಗಳಿಂದ STP ಮೂಲಕ ಟ್ರೀಟ್ಮೆಂಟ್ ಮಾಡಿದೆ. ನೀರ್ ಬಿಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡಿದ್ರೇನ್ರಿ? ಇಲ್ಲಿ ನಮ್ಮದೇ ದುಡ್ಡಲ್ಲಿ ಇಷ್ಟು ದೊಡ್ಡ ಭವ್ಯ ಬಂಗಲೆ ಕಟ್ಟಿದ್ದಾರೆ. ಅಲ್ಲಿಗೆ ಬರೋಕ್ ಯೋಗ್ಯತೆ ಇಲ್ಲ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಿಗೆ. ಕಣ್ಮುಚ್ಕೊಂಡಿದ್ದೀರಾ? ಸರ್ಕಾರ 500 ಕೋಟಿ ಕೊಟ್ಟಿದೆಯಂತೆ. ಯಾರಪ್ಪ ದುಡ್ಡು? ನಮ್ಮದೇ ದುಡ್ಡು ಸ್ವಾಮಿ. ನಮ್ಮ ದುಡ್ಡಿನಿಂದ ನೀವು ನಮ್ಗೆ ಕೆಲಸ ಮಾಡ್ಕೊಡ್ತೀರಿ ಅಂತ ಅದನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ ಅಂದ್ರೆ? ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ? ಇಷ್ಟು ಅಧ್ವಾನ ಆಗೋದಕ್ಕೆ ಕಾರಣ ಯಾರು? ಅಧಿಕಾರ ನಿಮ್ಗೋ ಇದೆಯೋ ನಮ್ಗಿದೆಯೋ? ನಿಮ್ಗಿದೆಯೋ? ನಮ್ಮ ಮಕ್ಕಳು ನೋಡಿ, ಇಲ್ಲಿ ಇಂತ ಸ್ಕಿನ್ ಕಾಯಿಲೆಗಳು ಇಲ್ಲಿ ನೋಡಿ. ನಿಮ್ಗೇನು ಪ್ಯೂರಿಫೈಯರು ಇದೆಲ್ಲ ನೀವೆಲ್ಲ ಯೂಸ್ ಮಾಡ್ತೀರಾ ಮೇಡಮ್? ತುಂಬಾ ಚೆನ್ನಾಗಿ ಯೂಸ್ ಮಾಡ್ತೀರಾ. ಇವತ್ತು ನೀವು ಬೆಳಿಗ್ಗೆ ಇಲ್ಲಿ ಬರ್ಬೇಕಾದ್ರೆ ಸನ್ಸ್ಕ್ರೀಮ್ ಅದೆಲ್ಲ ಹಾಕೊಂಡ್ ಬರ್ತೀರಾ. ಯಾಕಂದ್ರೆ ನೀವು ಸ್ಥಿತಿವಂತರು. ನಮ್ಮ ಅಷ್ಟು ಸ್ಥಿತಿವಂತರು ಇಲ್ಲ, ನಮ್ಗೆ ಅಷ್ಟು ಬುದ್ಧಿವಂತಿಕೆನೂ ಇಲ್ಲ. ನಮ್ಮ ಮಕ್ಕಳ ಪರಿಸ್ಥಿತಿಗಳನ್ನು ನೋಡಿ ಈ ತರ ಚರ್ಮ ಕಾಯಿಲೆಗಳು. ಇವತ್ತಿನ ತನಕ ನಮ್ಮ ಮಕ್ಕಳಿಗೆ ನಾವು ಎಷ್ಟೋ ದುಡ್ಡನ್ನು ಖರ್ಚು ಮಾಡ್ತಾ ಇದೀವಿ. ಯಾವ್ದು ಪುಕ್ಷಟಿ ಬರ್ತಿದ್ದ ಅದೇ ಭೂಮಿಗಳಲ್ಲಿ ಇವತ್ತು ಅಕ್ವಿದೇಶನ್ ಅಂತ ಏನ್ ನಡೀತಿದೆ, ಆ ಭೂಮಿಗಳಿಂದ ನಾವು ಕಷ್ಟಪಟ್ಟಿರೋ ಹಣದಲ್ಲಿ ತೋರಿಸ್ತಾ ಇದೀವಿ. ಇನ್ನೂ ವಾಸಿ ಆಗ್ತಿಲ್ಲ. ಯಾವುದೇ ಆಸ್ಪತ್ರೆಗೆ ಹೋದ್ರು ಇದು ನೀರಿನ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ನೀವು ಬೇಜವಾಬ್ದಾರಿಯಾಗಿ ಅಲ್ಲಿ ಇದು ಮಾಡ್ತಿದ್ವಿ, ಇಲ್ಲಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಯಾಕೆ ನಮ್ಮ ಮಕ್ಕಳಿಗೆ ಇಲ್ಲಿ ಬದುಕುವ ಸ್ವಾತಂತ್ರ್ಯ ಇಲ್ವಾ? ಹಕ್ಕುಗಳಿಲ್ವಾ? ನಿಮಗೆ ಏನ್ ಹೇಳ್ತೀರಾ? ಇವರೆಲ್ಲ ನೀವು ನೋಡ್ಬೋದು, ಇಲ್ಲಿ
ಸಮಾಧಾನವಾಗಿ ಮಾತಾಡ್ತಾ ಇರ್ತಾರೆ. ದಯವಿಟ್ಟು ನೆನ್ಪಲ್ಲಿ ಇಟ್ಕೊಳ್ಳಿ, ನಾವು ಕೆಡಿಬಿ ಆಫೀಸ್ ಹೋದಾಗ ಗೇಟ್ ಅಲ್ಲಿ ಕುಂತಿದ್ದೀವರೆಲ್ಲ, ಇದು ಇವತ್ತು ನಮ್ಮ ಜಾಗ ಅಂತ ಇವರು ಸುಮ್ಮನೆ ಇರೋದು. ನಾಳೆ ನೀವು ಹೋಗಿ ಅವ್ರ ಆಫೀಸ್ ಹತ್ರ ಯಾರನ್ನು ಸೇರ್ಸೋದಿಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ನಮ್ಮ ಮಕ್ಕಳಿಗೆ ಈ ತರ ಚರ್ಮ ಕಾಯಿಲೆ ಬರ್ತಾ ಇದೆ ಅಲ್ವಾ, ಯಾರ್ ಕಾರಣ? ನಾವಾ? ಸರ್ಟಿಫಿಕೇಟ್ ನಾವು ಕೊಡ್ತೀವಿ. ಇದೇ ಪ್ರಶ್ನೆ ಬಗ್ಗೆ ಮಾತಾಡ್ಬೇಕು ಅಂತಿದ್ದೆ. ಈಗ ಪುರಸಭೆ ಮುಖ್ಯಾಧಿಕಾರಿಗಳೆಲ್ಲರೂ ಇದ್ದಾರೆ, ಎಲ್ರಿಗೂ ಸ್ಥಳೀಯ ಆಡಳಿತ ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್, ಇದರಲ್ಲಿ ಯಾವ್ದು ಕುಡಿಯಕ್ಕೆ ಯೋಗ್ಯವಾಗ್ತೀರಿ ಹೇಳಿ ಸರ್, ಇದರಲ್ಲಿ ಇನ್ಕ್ಲೂಡಿಂಗ್ ಇದು ಸರ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ಸರ್, ಇಲ್ಲಿ ಸರ್ ಬಂಸಂದ್ರ ಸಂಬಂಧಪಟ್ಟಂಗೆ 129, 130 ಸರ್ವೆ ನಂಬರ್ ಅಲ್ಲಿ ಅಕ್ವೇಷನ್ ಆಗಿದೆ, 19(1) ಆಗಿದೆ, ಕ್ಲಿಯರ್ ಆಗಿದೆ. ನಮ್ದು ವರ್ಕ್ ನಡೀತಾ ಇದೆ ಸರ್, ಕ್ಲಿಯರ್ ಆಗಿದೆ, ಅಕ್ವೇಷನ್ ಆಗಿದೆ, 19(1) ಅಲ್ಲಿ ಆಗಿದೆ. ಡ್ಯೂಟಿ ಎಲ್ಲ ಆಗ್ತಾರೆ. ಸೆಷನ್ ಇರೋದ್ರಿಂದ ನಾನು ಕೇಳ್ತಾ ಇರೋದು. ನಾನು ಆಫೀಸಲ್ಲಿ ಕುತ್ಕೊಂಡ್ರೆ ತಾನೇ ಮಾಡಕ್ಕೆ. ಇವಾಗ ಒಂದು ಆಫೀಸಲ್ಲಿ ಕೆಲಸ ಮಾಡಕ್ಕೆ ಎಷ್ಟು ಜನ ಇರ್ತಾರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ? ಕೆಲಸಗಳು ಮಾಡಕ್ಕಿದ್ದಾರೆ. ಒಂದು ಲೆಟರ್ ಫಾರ್ಮ್ ಮಾಡಿ ಅದನ್ನ ನಾವು ಇರಿ ಒಂದ್ ನಿಮಿಷ, ಇಲ್ಲಿ ವಾಸ್ತವಾಂಶ ಏನಿದೆ ಅಂತ ಹೇಳಿದೀವಲ್ಲ, ಒಂದ್ ಲೆಟರ್ ಫಾರ್ಮ್ ಮಾಡಿ ಡ್ರಾಫ್ಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಒಬ್ಬ ಮನುಷ್ಯನಿಗೆ 1 ಅವರ್ ಆಗುತ್ತೆ. 1 ವಾರ ಬೇಕಾ? ಇಲ್ಲ, ಅದು ಏನ್ ಗೊತ್ತು, ನಾವೆಲ್ಲ ಆಫೀಸಲ್ಲಿ ಸೆಷನ್ ಡ್ಯೂಟಿಗಳ ಬೆಳಗಾಮಲ್ಲಿ ಇದಾಗಿದೆ. ಕೆಲವೆಲ್ಲ ನಮ್ಗೆ ಇವಾಗ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೆಷನ್ ಪಡೆದ ಸೆಷನ್ ನಡೀದೆ ಸರ್, ನಿಮ್ ಕಡೆಯಿಂದ ಲೆಟರ್ ಹಾಕೋದಕ್ಕಾಗತ್ತಾ ಅಂತ? ಆಯ್ತು, 3 ದಿನದಲ್ಲಿ ಮಾಡ್ಕೊಡ್ತೀನಿ. 3 ದಿನದಲ್ಲಿ ಆಗಲ್ಲ ಸರ್, ಸೋಮವಾರ ಅಷ್ಟೊಂದು ಲೆಟರ್ ಮಾಡಿ ಮಾಡ್ತೀವಿ. ಇಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ ಇಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ ಮೇಜರ್ ಆಗಿದೆ. ಸಿಂಗುಲರ್ ಇಶ್ಯೂ ನಾನು ಮಾತಾಡ್ತಾ ಇಲ್ಲ. ಆಯ್ತು, ನಾನು ವೈಯಕ್ತಿಕ ಆದ್ರೆ 1 ವಾರ ನಾವು ಟೈಮ್ ಒಪ್ಕೊಂಡು ಆಯ್ತು, ಒಂದಿನ ಮಾಡ್ತೀನಿ. ಸಮಾಜ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ಇಲ್ಲಿ ಆಲ್ರೆಡಿ ಬೇಜಾನ್ ಇಶ್ಯೂ ನಡೀತಾ ಇದೆ. ನಿಮ್ವರೆಗೂ ನಾವು ಬಂದಿಲ್ಲ, ಬಂದೇ ಬರ್ತಾರೆ. ನೆಕ್ಸ್ಟ್ ಆಗೋದಕ್ಕೆ ಲೀಗಲಿ ಹೋಗ್ತಾ ಇದೀವಿ, ಏನೇನ್ ಮಾಡ್ಬೇಕೋ ಮಾಡ್ತೀವಿ. ನಮಗ್ ಸೋಮವಾರ ನೀವು ಕೊಟ್ಟಿರೋ ಆಶ್ವಾಸ ಅಂತ ಲೆಟರ್ ಬರ್ಬೇಕಷ್ಟೇ. ಆಯ್ತು, ದಯಮಾಡಿ ಈಗ ಇಲ್ಲಿ ಕಾರ್ಯಕ್ರಮಕ್ಕೆ ಬಹಳ ಜನ ಅಧಿಕಾರಿಗಳು ಬಂದಿದ್ದಾರೆ, ರೈತರು ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮದ ಹಿನ್ನೆಲೆ ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಆದ್ರೆ ನಾವು ಕೇಳ್ತಕ್ಕಂತ ಎಲ್ರಿಗೂ ಕೇಳಬೇಕು ಅಂತ ಆಸಕ್ತಿ ಇದೆ. ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ದಿಕ್ಕು ಕೂಡ ಬೇರೆ ಹೋಗ್ತಾ ಇದೆ. ಆಮೇಲೆ ನಾವು ಈಗ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸೆಕ್ಷನ್ ಆಫೀಸರ್ಸ್, ಅದಕ್ಕೆ ರೀತಿ ನಿಯಮಗಳು ಇರ್ತದೆ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಆಗ್ಲೇನೆ ಹೇಳ್ದಂಗೆ ಇವರು ಇಷ್ಟು ದಿನ ಏನಾಯ್ತೋ ಗೊತ್ತಿಲ್ಲ, ಇನ್ನು ಮುಂದೆ ವರದಿಯನ್ನು ನೀವು ಅವ್ರು ಕೊಡ್ತಕ್ಕಂಥದ್ದು ಕೆಲಸ ಆಗ್ತದೆ. ಹಾಗಾಗಿ ಯಾರು ಕೂಡ ಅನ್ಯತೆ ಭಾವಿಸ್ತೀರಾ, ಇಲ್ಲೆಲ್ಲ ಹಿರಿಯರಿದ್ದಾರೆ. ಒಂದು ಕ್ವಶನ್ ಅನ್ನ ಒಬ್ರು ಕೇಳಿದಾಗ ಅದಕ್ಕೆ ಅವ್ರಿಗೆ ಈಗ ಅರ್ಥ ಆಗಿದೆ, ಮತ್ತೆ ಮೇಡಮ್ ಅವ್ರವ್ರಿಗೆ ಅರ್ಥ ಆಗಿದೆ. ಹಂಗಾಗಿ ನಮ್ಗಳಲ್ಲೇ ಗೊಂದಲ ಮಾಡಿಕೊಂಡು ವೇದಿಕೆ ಹತ್ರ ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಬೇಡ ಅಂತ ನನ್ನ ಮನವಿ. ಆಮೇಲೆ ಎಲ್ಲರೂ ಕೂಡ ಒಂದ್ ಕಡೆ ಕುಳಿತುಕೊಳ್ಳಿ. ಆಮೇಲೆ ಮಾತಾಡ್ತಾ ಇದ್ರೆ ಕಾರ್ಯಕ್ರಮದ ಸ್ವರೂಪ ಬೇರೆ ಕಡೆ ಹೋಗ್ತದೆ. ಜಸ್ಟ್ ಫಾರ್ ಇವ್ರು ಏನಂದ್ರೆ ಪೋಸ್ಟ್ ಮ್ಯಾನ್ಗಳು. ಇವತ್ತು ವೇದಿಕೆ ಮೇಲೆ ಬಂದಿರತಕ್ಕಂಥ ಅಧಿಕಾರಿಗಳು ಯಾರಪ್ಪ ಅಂದ್ರೆ ಪೋಸ್ಟ್ ಮ್ಯಾನ್ಗಳು. ಆ ಪೋಸ್ಟ್ ಮ್ಯಾನ್ಗಳ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನಾವು ಕೊಡೋದನ್ನ ತಗೊಂಡೋಗಿ ಅವ್ರ ಮೇಲ್ಕ್ ಹಾಕೋದು. ಅದಕ್ಕೆ ಅವ್ರಿಗೆ ಬದ್ಧತೆ ಇದ್ರೆ, ಸಾಮಾಜಿಕ ಬದ್ಧತೆ ಇದ್ರೆ ಇಂದಿನ ಎಲ್ಲ ವಸ್ತುಸ್ಥಿತಿಯನ್ನ ಅವ್ರು ಕೊಡ್ಲಿಕ್ಕೆ ಅವ್ರು ಕಾರಣಕರ್ತರಾಗ್ತಾರೆ. ನಾವ್ ಇಲ್ಲೇ ಕೊಟ್ಬಿಡಿ, ಇಲ್ಲೇ ಮಾಡಿ ಅಂತ ಹೇಳಿದ್ರೆ ನಾವು ಕೂಡ ಎಲ್ಲ ಒಂದ್ ಕಡೆ ಸಮಯನೂ ವೇಸ್ಟ್, ಅವ್ರಿಗೂ ಸಮಯ ವೇಸ್ಟ್. ಯಾರು ಅನ್ಯತೆ ಭಾವಿಸ್ಬೇಡಿ, ಯಾಕಂದ್ರೆ ಜಸ್ಟ್ ಪೋಸ್ಟ್ ಮ್ಯಾನ್ಸ್ ಅವ್ರೆ. ಹಾಗಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಚಿನ್ನಪ್ಪಣ್ಣ ಅವ್ರು ಹೇಳಿದ್ರು, ಚೆನ್ನಾಗಿ ಹೇಳಿದ್ರು. ಇವರು ಜಸ್ಟ್ ಪೋಸ್ಟ್ ಮ್ಯಾನ್ಸ್, ಇವ್ರ ಕೈಲಿ ಏನು ಇಲ್ಲ ಅಂತ ಅಲ್ವಾ? ನಾವಿಲ್ಲೆಲ್ಲ ಬಂದಿರೋದು ಪೋಸ್ಟ್ ಹಾಕ್ಲಿಕ್ಕೆ ಅಂತ ನಾನು ಎದೆ ಮುಟ್ಟಿ ಹೇಳ್ತಾ ಇದೀನಿ, ಆಯ್ತಾ? ಪೋಸ್ಟ್ ಮ್ಯಾನ್ ಕೆಲಸ ಏನು ಅಂದ್ರೆ ನಮ್ಮ ಏನೇನು ಬೇಡಿಕೆಗಳಿವೆ ಅದನ್ನ ಎತ್ಕೊಂಡೋಗಿ ತಲುಪೋ ಕೆಲಸ ಅವ್ರು ಮಾಡ್ಬೇಕು. ನಮಗೂ ಗೊತ್ತು ಅವ್ರ ಕೈಯಲ್ಲಿ ಏನು ಇಲ್ಲ ಅಂತ. ನಮಗ್ ಗೊತ್ತಿಲ್ದಿರ ನಾವೇನ್ ಇಲ್ಲಿ ಬಂದಿದ್ದೀವಾ? ಯಾರಾದ್ರೂ ಬಂದಿದ್ದೀರಾ ಗೊತ್ತಿಲ್ದಿರ ಯಾರಾದ್ರೂ? ಎಲ್ಲಾರ್ಗೂ ಗೊತ್ತು. ಪೋಸ್ಟ್ ಮ್ಯಾನ್ ಕೆಲಸ ಕರೆಕ್ಟ್ ಆಗಿ ಪೋಸ್ಟ್ ಮ್ಯಾನ್ ಮಾಡಿದಿದ್ರೆ ಇವತ್ತು ಈ ಸಮಾವೇಶ ಇರ್ತಾ ಇರ್ಲಿಲ್ಲ. ಬೆಳಿಗ್ಗೆ ಕೆರೆ ನೀರ್ ತರ್ಲಿಕ್ಕೆ ಹೋದ್ರು ನನ್ನ ಹಸ್ಬೆಂಡು, ಆಗ ಏನಾಗದು ಜಾರಿ ಬಿದ್ದಿದೆ ಕೆರೆಯಲ್ಲಿ, ಅವ್ರು ಅಲ್ಲಿ ಇದಾರ ಇಲ್ಲ ಅಂತ ಹುಡ್ಕೋ ಅಷ್ಟು ಟೈಮು ನಮ್ಗೆ ಸಿಗ್ತಾ ಇರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದು ಮುತ್ತಾನಲ್ಲೂರು ಅಮಾನಿ ಕೆರೆಯ ನೀರು ನೋಡಿ, ಕಣ್ ಬಿಟ್ಟು ನೋಡಿ. ನೀವು ಇಲ್ಲಿ ಇಲ್ವಲ್ಲ, ನಿಮ್ ಮನೆಗೆ ಫಿಲ್ಟರ್ ವಾಟರ್ದು ಆರಾಮಾಗಿ ಬರುತ್ತೆ, ಯಾವುದೇ ಕೊರತೆ ಇಲ್ಲ. ಎಲ್ಲ ನಮ್ ದುಡ್ಡೇ, ನಾವೇ ಕೊಡ್ತಿರೋದು, ಆಯ್ತಾ? ಅದು ಬಂದು ಅಮಾನಿ ಕೆರೆಯ ನೀರು. ಇದು ಅದೇ ಊರಿನ ದೇವರ ಕೆರೆಯ ನೀರು. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಮತ್ತೆ ನೀವ್ ಹೇಳ್ತೀರಾ ಕಾರ್ಖಾನೆಗಳ ನೀರು ಬರ್ತಿಲ್ಲ, STP ವಾಟರ್ ಇಂದ ನಿಮ್ಮ ನೀರು ಕಲುಷಿತ ಆಗಿದೆ ಅಂತ ಅಲ್ವಾ? ಇದೆ, ಯಾರು ಬರತ್ತಿಲ್ಲಿದ್ರು RTI ಹಾಕಿದಾಗ ಇದೆ ನಮ್ಗೆ ರಿಪ್ಲೈ ಬಂದಿರೋದು, ಆಯ್ತಾ? ನೀವು ಎದೆ ಮುಟ್ಟಿ ಹೇಳಿ, ಅದು STP ವಾಟರ್ ಇಂದ ಅಷ್ಟು ಕಲುಷಿತ ಆಗುತ್ತಾ ಆಗಲ್ವಾ? ಅಷ್ಟು ಆಗುತ್ತಾ ಹೇಳಿ. ಇವಾಗ ನಮ್ಗೆ ನಿಮ್ಗೆ ಯಾವ ರಿಪೋರ್ಟ್ ಬೇಕಾಗಿಲ್ಲ. ನೋಡಿದ ತಕ್ಷಣ STP ವಾಟರ್ ಯಾವ್ದು, ಕೆಮಿಕಲ್ ವಾಟರ್ ಯಾವ್ದು, ನಾರ್ಮಲ್ ವಾಟರ್ ಗೊತ್ತಾಗೋದಿಲ್ವಾ? ಹೇಳಿ ಈಗ. ಒಂದರ ನಿಮಿಷ ಹೇಳಿ. ಈಗ ನೀವ್ ಹೇಳಿ, ಅದು STP ವಾಟರ್
ಇಲ್ಲ ಅಂದ್ರೆ ನಿಮ್ಮ ಕಾರ್ಖಾನೆಗಳಲ್ಲಿ ಬೇಜವಾಬ್ದಾರಿಗೆ ನನಗೆ ಗೊತ್ತಿಲ್ಲ, ನಾವು ಜವಾಬ್ದಾರರಲ್ಲ ಅಂತ ಮೇಡಮ್ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ನಾವಿಲ್ಲಿ ಕೇಳ್ತಿರೋದು ಚಂದಾಪುರ ಕೆರೆ, ಮುತ್ತನಲ್ಲೂರು ಕೆರೆಯ ಕಲುಷಿತಗಳ ಬಗ್ಗೆ, ಇಲ್ಲಿಲ್ಲ ತಮಿಳ್ನಾಡಿನ ಬಗ್ಗೆ ನಾವು ಇಲ್ಲಿ ಕೇಳಲಿಕ್ಕೆ ಬಂದಿಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ, ಇಲ್ಲಿ ತಮಿಳ್ನಾಡಿನ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬರ್ತಿಲ್ಲ. ಅಲ್ಲಿ ನೀರ್ ಹೆಂಗ್ ಹೋಗ್ತಾರೋ ಪರವಾಗಿಲ್ಲ, ಅಲ್ಲಿ ಇದಾರೆ ಅವ್ರು ಕೇಳ್ತಾರೆ. ನಾವು ಕೇಳ್ತಿರೋದು ನಮ್ಮ ಕೆರೆಗಳಿಗೆ ಬರ್ತಿರೋ ನೀರಿನ ಬಗ್ಗೆ. ನೀವು ಇಲ್ಲಾಗಿರೋ ಯೋಜನೆಗಳು ಹೇಳಿ ಅಂದ್ರೆ ಅಲ್ಲಾಗಿರೋ ಯೋಜನೆಗಳು ಹೇಳ್ತೀರಾ, ಆಯ್ತಾ ಸರ್? ಈಗ ನೀವ್ ಹೇಳಿ, ತಗೊಳ್ಳಿ ಮೈಕ್ ತಗೊಂಡು ಹೇಳಿ, ಈ ನೀರು ಯಾವ ನೀರು ಅಂತ. ಯಾವ ನೀರು? ಅವ್ರು ಇವಾಗ ನೀವ್ ಹೇಳಿದಿರಲ್ಲ, ಅದೇ ಅವ್ರು ಏನ್ ಹೇಳ್ತಾರೆ ಅಷ್ಟೇ ಅವ್ರು ಹೇಳೋದು. ನೋಡಿ, ನಿಮ್ಗೆ ಇದು ಈ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಇಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾರಲ್ಲ, ಇಷ್ಟು ಇಂಡಸ್ಟ್ರಿಯಲ್ ಏರಿಯಾಗೆ ನಿಮ್ಗೂ ETP ಪ್ಲಾಂಟ್ ಮಾಡಿದಾರ ನೀವು? ETP ಪ್ಲಾಂಟ್ ಇದೆಯಾ? ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಗೊತ್ತಿರ್ತದೆ. ETP ಪ್ಲಾಂಟ್ ಇದೆಯಾ? ಎಲ್ಲಿ ಕೈಗಾರಿಕೆ ಸರ್? ಓವರ್ ಆಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಿಗಲ್ಲ. ಇವಾಗ ನಿಮ್ಗೆ ಕೆಮಿಕಲ್ ವಾಟರ್ ಡಿಸ್ಚಾರ್ಜ್ ಮಾಡಿದಾಗ ಎಲ್ಲ ನಮ್ಮ ಕೆರೆ ನಮ್ಮ ಕೆರೆ ನಮ್ಮ ಜಲ ನಮ್ಮ ಜಲ ಶುದ್ಧ ಜಲ ಶುದ್ಧ ನೀರು ನಮ್ಮ ಶುದ್ಧ ನೀರು ಶುದ್ಧ ನೀರು ನಮ್ಮ ಕೆರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಧಿಕ್ಕಾರ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಧಿಕ್ಕಾರ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಧಿಕ್ಕಾರ. ಅಯ್ಯಯ್ಯೋ ವಾಸನೆ, ಅಯ್ಯಯ್ಯೋ ವಾಸನೆ, ಅಯ್ಯಯ್ಯೋ ವಾಸನೆ, ಅಯ್ಯಯ್ಯೋ ವಾಸನೆ, ಅಯ್ಯಯ್ಯೋ ವಾಸನೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಶುದ್ಧ ನೀರು ನಮ್ಮ ಹಕ್ಕು, ಶುದ್ಧ ನೀರು ನಮ್ಮ ಹಕ್ಕು, ಕೊಳಚೆ ನೀರು ಕೈಗಾರಿಕೆ ತ್ಯಾಜ್ಯ ಬೇಡ, ಶುದ್ಧ ನೀರು ಬೇಕು. ಕೈಗಾರಿಕೆ ತ್ಯಾಜ್ಯ ಬೇಡ, ಶುದ್ಧ ನೀರು ಬೇಕು. ಕೈಗಾರಿಕೆಗಳಿಂದ ನೀರನ್ನು ರಕ್ಷಿಸಿ, ಶುದ್ಧ ನೀರನ್ನು ಕೊಡಿ. ಕೈಗಾರಿಕೆಗಳಿಂದ ಉಳಿಸಿ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ನಮ್ಮ ಕೆರೆಗಳನ್ನು ಕಲುಷಿತ ಮಾಡಿರುವ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಧಿಕ್ಕಾರ, ಧಿಕ್ಕಾರ, ಪೊಲ್ಯೂಷನ್ ಬೋರ್ಡಿಗೂ ಧಿಕ್ಕಾರ, ಧಿಕ್ಕಾರ, ಬೇಜವಾಬ್ದಾರಿಯನ್ನು ಮೆರೆಯುತ್ತಿರುವ ಸರ್ಕಾರಗಳಿಗೂ ಧಿಕ್ಕಾರ, ಧಿಕ್ಕಾರ, KIDBಗೂ ಧಿಕ್ಕಾರ, ಧಿಕ್ಕಾರ. ಕಂದಾಯ ಇಲಾಖೆಗೆ, ಮಾಲಿನ್ಯ ನಿಯಂತ್ರಣ ಮಂಡಳಿಗೆ, ಸಣ್ಣ ನೀರಾವರಿ ಇಲಾಖೆಗೆ, ಸ್ಥಳೀಯ ಸಂಸ್ಥೆಗಳಿಗೆ, ಶಾಸಕರಿಗೆ, ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ನಮ್ಮ ಭೂಮಿಯನ್ನ ನಾಶ ಮಾಡುತ್ತಿರುವ ಅಧಿಕಾರಿಗಳಿಗೆ, ನಮ್ಮ ಕೆರೆಗಳನ್ನು ನಾಶ ಮಾಡುತ್ತಿರುವ ಅಧಿಕಾರಿಗಳಿಗೆ, ಶುದ್ಧ ನೀರನ್ನು ನಾಶ ಮಾಡುತ್ತಿರುವ ಅಧಿಕಾರಿಗಳಿಗೆ, ಕಾರ್ಖಾನೆಗಳಿಂದ ನೀರು ಬಿಡುತ್ತಿರುವ ಅಧಿಕಾರಿಗಳಿಗೆ, ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಮ್ಮ ಕೆರೆ ಅಮಾನಿ ಕೆರೆ ಶುದ್ಧವಾದ ನೀರು, ಕೆರೆ ಕುಡಿದು ಬಂದವ್ರು ಈ ಊರಲ್ಲಿ. ಈಗ ನಮ್ಮ ಮಕ್ಕಳು ಕೆರೆ ನೀರು ಕುಡಿಯೋದೆಲ್ಲ ಮುಟ್ಟಕ್ಕೂ ಆಗ್ತಿಲ್ಲ ಅಂತ ಬೇಜವಾಬ್ದಾರಿ ಇದ್ದೀವಿ. ನಿಮ್ಮ STPಗಳನ್ನ ವಿಧಾನಸೌಧದಲ್ಲಿ ಮಾಡ್ಕೊಂಡು ಟ್ಯಾಂಕರ್ ಕಟ್ಕೊಂಡು ಹಾಕೊಳ್ಳಿ, ನಮ್ಮ ಕೆರೆಗಳನ್ನ ನಮಗೆ ಬಿಡಿ, ನಾವು ಮಾಡ್ಕೊ. ಯಾಕಂದ್ರೆ ನಿಮ್ಮ ಅದರಿಂದ ಹಣ ಏನ್ ಬರುತ್ತೆ, ಕಂದಾಯ ಇನ್ನೂ ಕೊಡ್ತೀವಿ ನಿಮ್ಗೆ ಜಾಸ್ತಿ. ನೀವು ಅದನ್ನ ಕಾರ್ಖಾನೆಗಳಿಗೆ ಕೊಡಿ, ನೀರು ಕೊಡಿ. ನೀವು ಶುದ್ಧ ನೀರೇನು ನಿಮ್ಮ ಕೊಳಚೆ ನೀರನ್ನ ಶುದ್ಧ ಘಟಕಗಳು ಮಾಡಿ ಕೋಟ್ಯಾಂತರ ರೂಪಾಯಿ ಒಂದು ಯೋಜನೆ ಮಾಡಿದ್ದೀರಾ. ದಯವಿಟ್ಟು ಆ ಇಲಾಖೆ ಅವೆಲ್ಲ ನೀರು ಕೂಡ ನಿಮ್ಮ ಅಪಾರ್ಟ್ಮೆಂಟ್ಗಳಿಗೆ ಕೊಡಿ, ಕಾರ್ಖಾನೆಗಳಿಗೆ ಕೊಡಿ, ವಿಧಾನಸೌಧದಲ್ಲಿ ಟ್ಯಾಂಕ್ ಮಾಡಿ ಕಟ್ಕೊಳ್ಳಿ. ನಮ್ಮ ಕೆರೆಗಳಿಗೆ ನೀವು ಯಾವುದೇ ಯೋಜನೆಗಳು ಬೇಡ. ನಮ್ಮ ತಾತಂದು, ನಮ್ಮ ಮುತ್ತಾತ, ನಮ್ಮ ಪಿತಾರ್ಜಿತ ಆಸ್ತಿ ಇದು. ಇದೊಂದೇ ನಾವು ಮುಂದಿನ ಜನಾಂಗ ಕೊಡೋದು. ನಾವು ಮನುಷ್ಯರಲ್ಲ ಸ್ವಾಮಿ, ಮನುಷ್ಯ ಇವತ್ತಿದ್ದು ಸತ್ತೋಗ್ತೀವಿ. ನೋಡಿ ಅಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಎಷ್ಟೋ ಜನ
ಬಿದ್ದು ನಮ್ಮ ಕೆರೆ ನಮ್ಮ ಊರನ್ನ ರಕ್ಷಣೆ ಮಾಡುವಂತದ್ದು. ನಾವು ಈ ಭೂಮಿ ತಾಯಿಗೆ ಬರೀ ಒಂದು ಪ್ರಾಣ, ಎಷ್ಟೋ ಕೋಟ್ಯಾಂತರ ಜೀವಿಗಳ ಜೊತೆ ಮನುಷ್ಯನೂ ಒಬ್ಬನು. ನಮ್ಮ ಪ್ರಕೃತಿಗೆ ನಾವೇನು ಅನಿವಾರ್ಯ ಅಲ್ಲ. ನಿಮ್ಮ ಯೋಜನೆಗಳೇನಿದೆ ಲೂಟಿ ಮಾಡ್ಕೊಳ್ಳಿ, ಇನ್ನೂ ಕೊಡ್ತೀವಿ, ಇನ್ನೂ ಕಂದಾಯ ಹೆಚ್ಚಾಗಿ ಕೊಡ್ತೀವಿ. ನೀವು ವಿಧಾನಸೌಧದಲ್ಲಿ ಟ್ಯಾಂಕ್ಗಳು ಕಟ್ಕೊಂಡು ಆ ನೀರನ್ನ ಇಟ್ಕೊಳ್ಳಿ. ನಿಮ್ಮ ಏನು ಕಾರ್ಖಾನೆಗಳು ಬರ್ತಾ ಇದೆಯಲ್ಲ, ನಮ್ಮ ಭೂಮಿಗೆ ಬೇಡ, ನಮ್ಮ ಕೃಷಿ ಭೂಮಿ ನಮಗೆ ಬಿಡಿ. ನಿಮ್ಮ ಕಾರ್ಖಾನೆಗಳು ಏನೇನು ಮಾಡ್ತೀರೋ, ಏನೇನು ಯೋಜನೆಗಳು ಮಾಡ್ತೀರೋ ಅದನ್ನ ಇನ್ನು ಬೇರೆ ರಾಜ್ಯದವ್ರನ್ನೆಲ್ಲ